ರೇವಣ್ಣವರು 34 ದಿನಗಳ ಬಳಿಕ ಬಂದಿದೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತದೆ. ವ್ಯವಸ್ಥಿತವಾಗಿ ಅವ್ರನ್ನೆಲ್ಲ ಒಂದ್ ಕಡೆ ಇಟ್ಟಿದ್ರು, ಇವಾಗ ಅದೆಲ್ಲಕ್ಕೂ ತನಿಖೆ ಉತ್ತರ ಕೊಡುತ್ತೆ. ತನಿಖೆಯಿಂದ ಉತ್ತರ ಬರಲಿ, ಪೂರ್ಣ ತನಿಖೆ ಹೊರಬಿಡಲಿ ಸರ್. ಪೂರ್ಣ ತನಿಖೆ ಹೊರಬರಲಿ. ನಂಗೆ ಅರ್ಥ ಇಲ್ಲ. ಸಂತ್ರಸ್ತರು ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರ ಸಂಬಂಧಿಕರು ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತೀರಿ ಅಂತ ಪ್ರಶ್ನೆ. ಅಲ್ರಿ, ನಮ್ಮ ಸಂಬಂಧಿಕರು, ನಮ್ಮ ಪಕ್ಷದವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ ಹೇಳ್ತಾರಲ್ಲ, ಹೇಳೋಕ್ಕಾಯ್ತದ? ನಾವು ಆ ಥರ ಮಾಡೋಕ್ಕಾಯ್ತದ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವಾಗಬೇಕು, ಯಾರೇ ಇರಲಿ. ಅದ್ಯಾವುದೂ ಆಗಿಲ್ಲ ಇದುವರೆಗೆ. 100ಕ್ಕೆ 100 ಇದೆ. JDS ಪಕ್ಷ ಯಾವತ್ತೂ 100ಕ್ಕೆ 100 ಇದೆ. ಆದರೆ SIT ತನಿಖೆ ಹೊರ ಬೀಳದೆ ನಾವೇನು ಮಾಡಲಿಕ್ಕಾಗಲ್ಲ. ಯಾವುದೇ ಪರಿಣಾಮಗಳು ಇಲ್ಲ, ಯಾವುದೇ ಪರಿಣಾಮ ಇಲ್ಲ. ಯಾವ ಸಂಸದರಿರಲಿ, ಯಾವುದೇ ಶಾಸಕರಿರಲಿ, ಯಾವುದೇ ಒಬ್ಬ ಪದಾಧಿಕಾರಿ ಇರಲಿ, ನಮ್ಗೆ ಯಾವುದೇ ಮುಜುಗರ ಇಲ್ಲ. ಅಲ್ರಿ, ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದೀವಿ. ಅದರಲ್ಲೇನು ಮುಚ್ಚುಮರ ಇಲ್ಲ ಅಲ್ಲ. ಅದರಿಂದ ಯಾವ್ದಾದ್ರು ನಾವು ಅಡ್ಡ ಹೋಗಿದ್ರೆ ಮುಜುಗರ ಕೊಡಬೇಕಾಗಿತ್ತು. ನಮಗೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದಕ್ಕೋಸ್ಕರನೇ, ಅದನ್ನು ಕಂಡುಹಿಡಲಿಕ್ಕೋಸ್ಕರನೇ ಜನತಾದಳದವರು ಎಷ್ಟಿದ್ದಾರೆ, ಕಾಂಗ್ರೆಸ್ ಅವರು ಎಷ್ಟಿದ್ದಾರೆ, BJP ಅವರು ಎಷ್ಟಿದ್ದಾರೆ, ಯಾವುದಕ್ಕೂ ಸೇರಿದವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆ ನಡೆಸ್ತಾ ಇದೆ. ಆ ತನಿಖೆ ವರದಿ ಬಂದ ಮೇಲೆ ನಾವು ಹೇಳ್ತೀವಿ.